ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣಿ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ. ಅಶೋಕಸ್ತಾರಣಸ್ತಾರಶೂರಶೌರಿರ್ಜನೇಶ್ವರಃ ಅನುಕೂಲಶತಾವರ್ತಃ ಪದ್ಮೀ ಪದ್ಮನಿಭೇಕ್ಷಣಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ಹಿಂದೆ ಶತಾವರ್ತಃ ಅಂತ ಹೇಳ್ಕೊಳ್ತಾ 100 ದೇವತೆಗಳನ್ನು ಸೋಮಾಧಿಕಾರಿಗಳನ್ನಾಗಿ ಪ್ರವರ್ತಿಸುವವನು ಅಂತ ಹೇಳ್ಕೊಂಡಿದ್ದೇವೆ. ಶತಂ ಶತಸಂಖ್ಯಾಕಾನ್ ದೇವಾನ್ ಸೋಮಾಧಿಕಾರಿತ್ವೇನ ಆವರ್ತಯತಿ ಪ್ರವರ್ತಯತಿ ಇತಿ ಶತಾವರ್ತಃ ಅಂತ ಹೇಳ್ಕೊಂಡಿದ್ದೇವೆ. ಇನ್ನು ನವಕೋಟ್ಯೋ ಹಿ ದೇವಾನಾಂ ತೇಷಾಂ ಮಧ್ಯೆ ಶತಸ್ಯತು ಸೋಮಾಧಿಕಾರೋ ವೇದೋಕ್ತೋ ಬ್ರಹ್ಮಣಿ 2 ಶತಾಧಿಕೆ. ಯಥಾ ನವಕೋಟೀನಾಂ ದೇವಾನಾಂ ಮಧ್ಯೆ ಶತಮೇವ ಸೋಮಾಧಿಕಾರಿಣಃ ಪ್ರಧಾನವಾಯುವಸು ರುದ್ರಮರುತ್ ಆದಿತ್ಯಾದಯೋ ವಿಶ್ವೇ ದೇವಾಃ ಬೃಹಸ್ಪತಿಃ ಪಿತೃಪತಯಃ ಅಶ್ವಿನೌ ಋಭವೋ ದ್ಯಾವಾ ಪೃಥಿವ್ಯಂತಾಃ 2 ಬ್ರಹ್ಮಣೇ ಪರಾವರೇ ಪರಂ ವಿಷ್ಣುವಾಖ್ಯಮವರಂ ಚತುರ್ಮುಖಂ. ಯಾರು ಆ 100 ಜನ ನವಕೋಟಿ ದೇವತೆಗಳಲ್ಲಿ ಪ್ರಧಾನವಾಯು, ಅಷ್ಟವಸುಗಳು, 11 ರುದ್ರರು, 49 ಮರುತ್ತುಗಳು, 12 ಆದಿತ್ಯರು, 10 ವಿಶ್ವೇ ದೇವತೆಗಳು, ಬೃಹಸ್ಪತಿ, 3 ಪಿತೃಗಳು, 2 ಅಶ್ವಿನಿ ದೇವತೆಗಳು, ಋಭು, ದ್ಯಾವ, ಪೃಥಿವಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಇನ್ನು ಅವರು ಯಾರ್ಯಾರು ಅಂತ ನೋಡೋಣ. ಪ್ರಧಾನ ವಾಯುದೇವ. ಅಷ್ಟವಸುಗಳು ದ್ರೋಣೋ ಪ್ರಾಣೋ ಧ್ರುವೋ ಅರ್ಕೋ ಅಗ್ನಿರ್ದೋಷ ವಸು ವಿಭಾವಸು ರೀತಿ. ದ್ರೋಣ, ಪ್ರಾಣ, ಧ್ರುವ, ಅರ್ಕ, ಅಗ್ನಿ, ದೋಷ, ವಸು ಮತ್ತು ವಿಭಾವಸು ಎಂಬಂತಹ 8 ವಸುಗಳು. ಇನ್ನು 11 ರುದ್ರರು. ರೈವತ, ಓಜ, ಭವ, ಭೀಮ, ವಾಮ, ಉಗ್ರ, ವೃಷಾಕಪಿ, ಅಜೈಕಪಾತ್, ಅಹಿರ್ಬುಧ್ಯ, ಬಹುರೂಪ ಮತ್ತು ರುದ್ರ. ಇನ್ನು 12 ಆದಿತ್ಯರು. 12 ಆದಿತ್ಯರು ಯಾರು ಅಂತ ಹೇಳಿದರೆ ಪುರಂದರ, ಮಿತ್ರ, ವರುಣ, ಪರ್ಜನ್ಯ, ವಿವಸ್ವಾನ್,
ಅರ್ಯಮ, ತ್ವಷ್ಟೃ, ಭಗ, ಪೂಷಾ, ಸವಿತೃ, ಧಾತೃ ಅಂತ 11 ಜನ. ಉರುಕ್ರಮ ಎಂಬುವನು ಸಾಕ್ಷಾತ್ ಭಗವಂತನ ಅವತಾರ. ಇವರು 12 ಜನ ಆದಿತ್ಯರು ಮತ್ತು 49 ಮರುತ್ತುಗಳು ಮತ್ತು ಇಂದ್ರ ಒಂದು ಸೇರಿದರೆ 50 ಜನ. ಆ 50 ಜನ ಮರುತ್ತುಗಳು ಯಾರು? 49 ಪ್ಲಸ್ 1: ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೃಕಲ, ಕೂರ್ಮ, ದೇವದತ್ತ, ಧನಂಜಯ, ಆವಹ, ಪರಾವಹ, ಉದ್ವಹ, ಸಂವಹ, ಸಂಯುವ, ವಿವಹ, ಶಂಕು, ಕಾಲ, ಶ್ವಾಸ, ನಿಲ, ನಲ, ಪ್ರತಿಭವ, ಕುಮುದ, ಕಾಂತ, ಶಚಿ, ಸ್ವೇದ, ಜಿತ, ಗುರು, ಜಂದು, ಸಂವರ್ತ, ಕೀಲಹ, ಶತ, ಸೌಮ್ಯ, ಕವಿ, ಜಡ, ಮಂಡೂಕ, ಸಂಹುತ, ಸಿಂಧು, ರಕ್ತನಾಮ, ಕೃಷ್ಟ, ಕಪಿ, ಶುಕ, ಯತಿ, ಭೀವ, ಹನೂಹ, ಪಿಂಗಳ, ಕಪನ, ಪ್ರವಹ ಮತ್ತು ಅಹಂಕಾರಿಕ ಪ್ರಾಣ ಮತ್ತು ಇಂದ್ರನನ್ನು ಸೇರಿದರೆ 50 ಜನ ಆಗ್ತಾರೆ. ಸಜೂರಿಂದ್ರೇಣ ಪಂಚಾಶದೇವಾಸ್ತೆ ಮರುತೋ ಅಭವತು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ 49 ಮರುತ್ತುಗಳು. ಇನ್ನು ಪಿತೃದೇವತೆಗಳು 3 ಜನ, ಪಿತೃಪಿತಾಮಹ, ಪ್ರಪಿತಾಮಹ. ಇನ್ನು 2 ಅಶ್ವಿನಿ ದೇವತೆಗಳು. 1 ನಿಮಿಷ ಸರಿ. ಇವರು ಎಲ್ಲ ಸೇರಿ ಒಟ್ಟು ಈ 100 ಜನ ಇವರನ್ನು ಅಷ್ಟು ಜನ ದೇವತೆಗಳಲ್ಲಿ ಈ 100 ಜನಕ್ಕೆ ಮಾತ್ರ ಸೋಮಪಾನ ಮಾಡುವ ಅಧಿಕಾರವನ್ನು ಕೊಟ್ಟು ಅವರು ಸೋಮಪಾನ ಅಧಿಕಾರಿಗಳಾಗುವಂತೆ ಅವರನ್ನು ನಡೆಸುವವನು ಭಗವಂತ ಅಂತ ಹೇಳಿ, ಆದ ಕಾರಣ ಅವನಿಗೆ ಶತಾವರ್ತ ಅಂತ ಹೆಸರು. ಅಷ್ಟೇ ಅಲ್ಲ, ಇನ್ನು ಏನು ಮಾಡ್ತಾ ಇದ್ದಾನೆ ಭಗವಂತ? ಯಾರು ಈ 100 ಜನ ಸೋಮಪಾನಕ್ಕೆ ಅರ್ಹರಾಗಿದ್ದಾರೋ, ಸೋಮಪಾನಾಧಿಕಾರ ಉಳ್ಳವರಾಗಿದ್ದಾರೋ ಅವರನ್ನು ತತ್ವಾಭಿಮಾನಿ ದೇವತೆಗಳಾಗಿ ಪ್ರವರ್ತಿಸುತ್ತಾನಂತೆ. ಅವರು ತತ್ವಾಭಿಮಾನಿ ದೇವತೆಗಳಾಗುವಂತೆ ಮಾಡ್ತಾನಂತೆ. ಶತಂ ಅಮೃತಪಾನಯೋಗ್ಯ ದೇವಾನಾಂ ಶತಗಣಂ ಆಸಮಂತ ತತ್ವದೇವತಾರೂಪೇಣ ಪ್ರವರ್ತಯತೀತಿ ಶತಾವರ್ತ. ಈ ಅಮೃತಪಾನಕ್ಕೆ ಯೋಗ್ಯರಾದ ಈ 100 ದೇವತಾ ಸಮುದಾಯವನ್ನು ತತ್ವದೇವತೆಗಳಾಗಿ ಪ್ರವರ್ತಿಸುತ್ತಾನೆ. ಆದ ಕಾರಣ ಭಗವಂತನಿಗೆ ಶತಾವರ್ತ ಅಂತ ಹೆಸರು. ಇನ್ನು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ಚತುರ್ಭಿ ಸಾಕಂ ನವತಿಂಚ ನಾಮಭಿಶ್ಚಕ್ರಂ ನ ವೃತ್ತಂ ಯತಿ ರವಿ ವಿಪತ್ ಶತಸಂಖ್ಯಾ ಸಮೀಪವರ್ತಿ ಸಂಖ್ಯಾಕತ್ವಾತ್ ಶತಸಂಖ್ಯಾಕ ಇತ್ಯೇವ ನಿರ್ದಿಷ್ಟಂ. ಇಲ್ಲಿವರೆಗೂ ನಾವು ಹೇಳಿಕೊಂಡಂತೆ ಚತುರ್ಮುಖ ಬ್ರಹ್ಮ, ಪ್ರಧಾನವಾಯು, ಗರುಡ, ಶೇಷ, ರುದ್ರ, ಇಂದ್ರ, ಕಾಮ, ಅಹಂಕಾರಿಕ ಪ್ರಾಣ, ಅನಿರುದ್ಧ, ಸ್ವಯಂಭೂಮನು, ಬೃಹಸ್ಪತಿ, ದಕ್ಷ, ಪ್ರವಹ, ಯಮ, ಸೂರ್ಯ, ವರುಣ, ಅಗ್ನಿ, ಭೃಗು, ಮಿತ್ರ, ನಿವೃತ್ತಿ, ಗಣಪತಿ, ಕುಬೇರ, ಅಶ್ವಿನಿ ದೇವತೆಗಳ 47 ಮಂದಿ ಮರುತ್ತುಗಳು, 10 ಮಂದಿ ರುದ್ರರು, 8 ಮಂದಿ ವಸುಗಳು, 6 ಮಂದಿ ಆದಿತ್ಯರು. ಈ ರೀತಿಯಾಗಿ ಈ ಒಟ್ಟು 94 ಜನ ದೇವತೆಗಳನ್ನು ತತ್ವಾಭಿಮಾನಿಗಳನ್ನಾಗಿ ಅವರನ್ನು ಪ್ರೇರಿಸುತ್ತಾನೆ. ಆದ ಕಾರಣ ಅವನಿಗೆ ಶತಾವರ್ತ ಅಂಥೇಳಿ ಋಗ್ವೇದ ಹೇಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಶತಂ ಅನಂತಾಃ ಸಂಸಾರಯೋಗ್ಯಾಃ ತಾನ್ ಸಂಸಾರೇ ಆವರ್ತಯತಿ ಭ್ರಾಮಯತಿ ಇತಿ ಶತಾವರ್ತಃ. 100 ಸಂಸಾರಯೋಗ್ಯ ಸಂಸಾರಯೋಗ್ಯರನ್ನು ಸಂಸಾರದಲ್ಲೇ ಅಡ್ಡಾಡುವಂತೆ ಮಾಡ್ತಾನೆ. ಹೌದು, ನಮಗೆ ಸಾತ್ವಿಕ, ರಾಜಸ, ತಾಮಸ 3 ಜನ ಜೀವರಾಶಿಗಳಿದ್ದಾರೆ.
ಅದರೊಳಗೆ ಇಲ್ಲಿ ಶತಂ ಅಂದರೆ 100 ಅಂತಲ್ಲ ಅರ್ಥ. ಅದೇ ಶತಂ ಅನಂತಹ ಸಂಸಾರ ಯೋಗ್ಯ. ಶತಶಬ್ದ ಸಹಸ್ರ ಶಬ್ದ ಅದಕ್ಕೆ ಆ ಸಂಖ್ಯೆಗೆ ಮಾತ್ರ ಸೀಮಿತವಾದದ್ದಲ್ಲ. ಶತ ಸಹಸ್ರ ಶಬ್ದಗಳು ಅನಂತವಾಚಿ, ಅನಂತ ಅಂತ ಅರ್ಥ. ಶತಂ ಅನಂತಹ ಅಂದರೆ ಅನಂತವಾದ ಜೀವರಾಶಿಗಳನ್ನು, ಸಂಸಾರ ಯೋಗ್ಯರಾದ ಜೀವರನ್ನು ಅವರು ಸಂಸಾರದಲ್ಲೇ ಇಲ್ಲೇ ಪುನರಪಿ ಜನನಂ ಪುನರಪಿ ಮರಣಂ ಅಂಥೇಳಿ ಇಲ್ಲೇ ಹುಟ್ಟಿ ಇಲ್ಲೇ ಸಾಯ್ತಾ ಹೀಗೆ ಈ ಸಂಸಾರದಲ್ಲೇ ಬಿದ್ದು ಒದ್ದಾಡುವಂತೆ ಇಲ್ಲೇ ಸುತ್ತಾಡುವಂತೆ ಮಾಡ್ತಾನಾದ ಕಾರಣ ಭಗವಂತನಿಗೆ ಶತಾವರ್ತ ಅಂತ ಹೆಸರು. ಇನ್ನು ಭಗವಂತನು ಶತೆ ಶತಸಂಖ್ಯಾಕಾಸು ನಾಡೀಷು ಆಸಮ್ಯಕ್ ವರ್ತತೆ ಇತಿ ಶತಾವರ್ತ. ನಮ್ಮ ಈ ಜೀವರ ದೇಹದಲ್ಲಿ 100 ನಾಡಿಗಳಲ್ಲಿ ಚೆನ್ನಾಗಿ ಇರುವವನು ಅಂತ ಹೇಳಿ. ನಮ್ಮ ದೇಹದಲ್ಲಿ 72,000 ನಾಡಿಗಳಿದೆ. ಅದಕ್ಕೆ ಹೇಳ್ತಾರೆ 72,000 ನೀಳದಂದದ ಲಿಪ್ಪಲಿಂಗಕ್ಕೆ ಷೋಡಶಾತ್ಮಕ ರಸ ವಿಭಾಗವ ಮಾಡಿ ಷೋಡಶ ಕಲೆಗಳಿಗೆ ಉಪಚಯಗಳನ್ನೇ ಕೊಡುತ್ತಾ ಕ್ರೋಢ 72,000 ನಾಡಿಗತ ದೇವತೆಗಳೊಳಗಿದ್ದು ಆಡುತ್ತ ಆನಂದಾತ್ಮ ಚರಿಸುವ ಲೋಕದೊಳು ತಾನು. ಈ ಜೀವರ ದೇಹದಲ್ಲಿ 72,000 ನಾಡಿಗಳಲ್ಲಿದೆ. ಅದರಲ್ಲಿ 1000 ನಾಡಿಗಳು ಮುಖ್ಯ, ಅದರಲ್ಲಿ 100 ನಾಡಿಗಳು ಮುಖ್ಯ, ಅದರಲ್ಲಿ 12 ನಾಡಿಗಳು, ಅದರಲ್ಲಿ 1 ಅಂತೆಲ್ಲ ಬರುತ್ತೆ. ಹಾಗೆ ಈ ಜೀವರ ದೇಹದಲ್ಲಿರುವ 100 ನಾಡಿಗಳಲ್ಲಿ ಅವನು ಭಗವಂತ ಚೆನ್ನಾಗಿ ಇದ್ದಾನೆ. ಆ 100 ನಾಡಿಗಳಲ್ಲಿದ್ದು ಅವನು ವ್ಯಾಪಾರವನ್ನು ಮಾಡಿಸುತ್ತಾ ಇರ್ತಾನೆ. ಆದ ಕಾರಣ ಅವನಿಗೆ ಶತಾವರ್ತ ಅಂತ ಹೆಸರು. ಈ 72,000 ನಾಡಿಗಳಿಗೂ ಅಭಿಮಾನಿ ದೇವತೆಗಳಿರ್ತಾರೆ. ಆ ಅಭಿಮಾನಿ ದೇವತೆಗಳ ಅಂತರ್ಯಾಮಿಯಾಗಿ ಭಗವಂತ ಇದ್ದು ಅವರನ್ನು ಪ್ರೇರಣೆ ಮಾಡ್ತಾ ಇರ್ತಾನೆ. ಹಾಗೆ 100 ನಾಡಿಗಳಲ್ಲೂ ಹಾಗೆ. ಈ ರೀತಿಯಾಗಿ ಭಗವಂತ ಜೀವರ ದೇಹದಲ್ಲಿರುವ ನಾಡಿಗಳಲ್ಲಿ ಚೆನ್ನಾಗಿ ಇರುವವನಾದ ಕಾರಣ ಅವನಿಗೆ ಶತಾವರ್ತ ಅಂತ ಹೆಸರು. ಇನ್ನು ಶತಂ ಶತೆ ಅನಂತೇಷು ಜೀವೇಷು ಆಸಮ್ಯಕ್ ವರ್ತತೆ ಇತಿ ಶತಾವರ್ತ. 100 ಜೀವಾತ್ಮರಲ್ಲಿ ಚೆನ್ನಾಗಿ ಇರುವವನು. ಹೌದು, 100 ಅಂದರೆ ಇಲ್ಲಿ ಶತಶಬ್ದಕ್ಕೆ ಅದೇ ಹೇಳ್ತಾರೆ. ಶತ ಅನಂತೇಶು, ಶತೆ ಅಂದರೆ ಅನಂತ ಜೀವರಾಶಿಗಳು. ಈ ಜೀವರಾಶಿಗಳು ಎಷ್ಟು ಅಂತ ಹೇಳಿದರೆ ಎಣಿಕೆ ಮಾಡುವುದಕ್ಕೆ ಸಾಧ್ಯವಾಗದೇ ಇರುವಷ್ಟು ಜೀವರಾಶಿಗಳು. ಅನಂತಾನಂತವಾಗಿದ್ದಾರೆ ಜೀವರಾಶಿಗಳು. ಅಂತಹ ಅನಂತವಾಗಿರುವ ಜೀವಾತ್ಮರಲ್ಲಿ ಭಗವಂತ ಚೆನ್ನಾಗಿ ಇರ್ತಾನಾದ ಕಾರಣ ಅವನಿಗೆ ಶತಾವರ್ತ ಅಂತ ಹೆಸರು. ಇಲ್ಲಿ ಜೀವರು ನಮ್ಮ ಕಣ್ಣಿಗೆ ನಾವೇನು ಹೇಳ್ತೇವೆ, ಇವಾಗ ಈ ಪ್ರಪಂಚದ ಜನಾಭೆ ಎಷ್ಟು ಅಂತ ಹೇಳಿದರೆ ಎಷ್ಟೋ ಇಷ್ಟು ಬಿಲಿಯನ್ಸ್ ಅಂತ ಹೇಳ್ತೇವೆ. 700 800 ಹತ್ರ 800 ಬಿಲಿಯನ್ ಪಾಪ್ಯುಲೇಷನ್ ಅಂತ ಹೇಳ್ತೇವೆ. ನಾವು ಎಣಿಸ್ತಾ ಇರೋದೇನು ಕೇವಲ ಮನುಷ್ಯರನ್ನ ಮಾತ್ರ ಒಂದು ಲೆಕ್ಕಾಚಾರ. ಜೀವರು ಅಂತ ಹೇಳಿದರೆ ಹುಲ್ಲು ಕಡ್ಡಿ ಕೂಡ ಜೀವವೇ. ಎಷ್ಟು ಯೇಸು ಕಾಯಂಗಳ ಕಳೆದು 84 ಲಕ್ಷ ವೆರೈಟೀಸ್ ಆಫ್ ಜೀವರಾಶಿಗಳು, 84 ಲಕ್ಷ ವೆರೈಟಿಗಳು. ಅದರಲ್ಲಿ ಕ್ರಿಮಿ, ಕೀಟಕ, ಪಶು, ಪಕ್ಷಿ, ಮನುಷ್ಯರು, ಮೃಗಗಳು, ಬ್ಯಾಕ್ಟೀರಿಯಾಗಳು, ಬ್ಯಾಕ್ಟೀರಿಯಾದಲ್ಲಿ ಅನೇಕ ವೆರೈಟೀಸು. ಹೀಗೆ 84 ಲಕ್ಷ ವಿಧವಾದಂತಹ ಜೀವರು. ಉದಾಹರಣೆಗೆ ಅನಂತ ಜೀವರಾಶಿ ಅಂತ ಹೇಳಲಿಕ್ಕೆ ಅರ್ಥ ಆಗೋದಕ್ಕೆ ಹುಲ್ಲು ಕಡ್ಡಿ, ಒಂದೊಂದು ಹುಲ್ಲು ಕಡ್ಡಿಯಲ್ಲಿ ಒಂದೊಂದು ಜೀವ. ನಮಗೆ ಒಂದು ಹುಲ್ಲನ್ನೇ ತಗೊಳ್ರಿ, ಒಂದು ಹುಲ್ಲು ಗ್ರಾಸ್ ಹುಲ್ಲೇ ತಗೊಂಡ್ರೆ ಈ ಜಗತ್ತಿನಲ್ಲಿ, ಜಗತ್ತು ಬಿಡಬೇಡ, ಭೂಮಂಡಲದಲ್ಲಿ ಎಷ್ಟು ಹುಲ್ಲು ಕಡ್ಡಿ ಇರುತ್ತೆ? ಹುಲ್ಲು ಕಡ್ಡಿಗಳನ್ನು ಎಣಿಸ್ಲಿಕ್ಕೆ ಸಾಧ್ಯವಾಗತ್ತೆ ನಮಗೆ? ಹುಲ್ಲು ಕಡ್ಡಿಗಳೇ ಎಣಿಸಲಿಕ್ಕೆ ಸಾಧ್ಯವಾಗದೇ ಇರೋಷ್ಟು
ಇಂಪಾಸಿಬಲ್ ಟು ಕೌಂಟ್ ಅಂಥ ಹುಲ್ಲು ಕಡ್ಡಿಗಳು. ಒಂದು ಹುಲ್ಲು ಕಡ್ಡಿ 84 ಲಕ್ಷದಲ್ಲಿ. ಇನ್ನು ಮಿಕ್ಕಿದ್ರೊಳಗೆ ಹಾಗೆ ಎಷ್ಟು ಜೀವರಾಶಿಗಳು, ಒಂದೊಂದು ವೆರೈಟಿಯಲ್ಲಿ ಅನಂತ ಜೀವರ. ಹೀಗೆ ಆ ಜೀವರು ಅನಂತ ಎಂಬುದಕ್ಕೆ ಅದು ಎಷ್ಟು ಅಂತ ವಿ ಕಾಂಟ್ ಇಮ್ಯಾಜಿನ್. ಆದ ಕಾರಣ ಇಲ್ಲಿ ಶತೇ ಅನಂತೇಶು, ಶತ ಅಂದರೆ ಅನಂತ ಜೀವರಾಶಿಗಳಲ್ಲಿ ಚೆನ್ನಾಗಿ ವರ್ತಿಸುವವನಾದ ಕಾರಣ ಭಗವಂತನಿಗೆ ಶತಾವರ್ತ ಅಂತ ಹೆಸರು. ಇನ್ನು ಶತಂ ಅನಂತಾಃ ಆವರ್ತಾಃ ಆವರ್ತೋಪಲಕ್ಷಿತಾಃ ಜಲಸ್ಯ ವ್ಯಾಪಾರಾಃ ಯಸ್ಮಾತ್ ಸಹ ಶತಾವರ್ತಃ. ನೂರಾರು ನೀರಿನ ಸುಳಿಯೇ ಮುಂತಾದವುಗಳಿಗೆ ಕಾರಣವಾಗಿರುವವನು. ಇವಾಗ ನೀರಿನ ಸುಳಿ ಇರುತ್ತೆ, ಆ ನೀರಿನ ಸುಳಿ ಗುಂಡ್ರಕ್ಕೆ ತಿರುಗುತ್ತಾ ಇರುತ್ತೆ. ಎಷ್ಟು ಫಾಸ್ಟಾಗಿ ತಿರುಗುತ್ತೆ ಅಂದರೆ ಆ ನೀರಿನ ಸುಳಿಯಲ್ಲಿ ಬಿದ್ದುಬಿಟ್ರೆ ಮತ್ತು ಮೇಲಕ್ಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ, ಅದು ಸೆಳೆದು ಬಿಡುತ್ತೆ ಒಳಕ್ಕೆ. ಹೇಗೆ ತಿರುಗುತ್ತೆ? ಫಾಸ್ಟಾಗಿ ತಿರುಗುತ್ತಾ ಇರುತ್ತೆ. ಹಾಗೆ ನೂರಾರು ನೀರಿನ ಸುಳಿಯೇ, ನೀರಿನಲ್ಲಿ ಎಷ್ಟು ಸುಳಿಗಳಿರುತ್ತೆ ಅಂದರೆ ಎಣಿಸ್ಲಿಕ್ಕಾಗಲ್ಲ. ಅಂಥ ನೀರಿನ ಸುಳಿಯೇ ಮೊದಲಾದವುಗಳಿಗೆ ಇವನು ಕಾರಣನಾಗಿದ್ದಾನೆ. ನೀರಿನ ಸುಳಿ ಆ ರೀತಿ ತಿರುಗಬೇಕು ಅಂತೇಳಿದ್ರೆ ಭಗವಂತನೇ ಕಾರಣ. ನೀರು ಆ ರೀತಿ ತಿರುಗುವಂತೆ ಮಾಡ್ತಾನೆ. ಎಷ್ಟು ಅನಂತವಾದ ಸುಳಿಗಳು ಮೊದಲಾದವು ಅವುಗಳನ್ನು ತಿರುಗುವಂತೆ ಮಾಡ್ತಾನೆ. ಆದ ಕಾರಣ ಭಗವಂತನಿಗೆ ಶತಾವರ್ತ ಅಂತ ಹೆಸರು. ಇನ್ನು ಸುಖ ರೂಪತ್ವಾತ್ ಶಃ ವ್ಯಾಪ್ತತ್ವಾತ್ ತಹ ಆವರ್ತಯತಿ ಜಗತ್ ಪ್ರೇರಯತಿ ಇತಿ ಆವರ್ತ. ಸುಖರೂಪತ್ವಾತ್ ಶಃ, ಅವನು ಸುಖರೂಪನಾದ್ದರಿಂದ ಅವನು ಶಃ. ವ್ಯಾಪ್ತತ್ವಾತ್ ಸರ್ವತ್ರ ವ್ಯಾಪ್ತನಾಗಿದ್ದಾನಾದ ಕಾರಣ ತಹ. ಆವರ್ತಯತಿ ಜಗತ್, ಈ ಜಗತ್ತನ್ನು ಪ್ರೇರಣೆ ಮಾಡ್ತಾನೆ, ನಡೆಸುತ್ತಾನೆ. ಆದ ಕಾರಣ ಆವರ್ತ ಅಂದರೆ ಸುಖಸ್ವರೂಪಿಯಾಗಿದ್ದಾನೆ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಮತ್ತು ಜಗತ್ತನ್ನು ಜಗತ್ತು ನಡೆಯುವಂತೆ ಮಾಡ್ತಾನೆ. ಆದ ಕಾರಣ ಭಗವಂತನಿಗೆ ಶತಾವರ್ತ ಅಂತ ಹೆಸರು. ಇನ್ನು ಹೇಳ್ತಾ ಜಿಜ್ಞಾಸೆಗೆ ಬಂದರೆ, ಭಗವಂತನು ಅನೇಕ ಅವತಾರಗಳುಳ್ಳವನಾಗಿದ್ದಾನೆ ಅಂತ ಹೇಳ್ತೀರ. ಹಾಗಿರುವಾಗ ಅವನ ಗುಣಗಾನ ರೂಪ ಆಗೋದು ಹೇಗೆ? ಅವತಾರ ಅಂತ ಹೇಳಿದರೆ ಉಚ್ಚಸ್ಥಾನದಿಂದ ಕೆಳಗಿನ ಸ್ಥಾನಕ್ಕೆ ಬರೋದು, ಅದು ಗುಣವಾಗೋದಿಲ್ಲಲ್ವಾ ಅಂತ ಹೇಳಿ. ಅಂದರೆ ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದರೆ, ಭಗವಂತ ಅನೇಕ ಅವತಾರಗಳು ಉಳ್ಳವನಾಗಿದ್ದಾನೆ. ಅವತಾರ ಮಾಡೋದು ಅಂದರೆ ಏನು? ಭಗವಂತ ಮಾಯಾವಿ ಪರಮಾನಂದಂ ತ್ಯಕ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯ ಸಹ ಮೋದತೆ ಅಂತೇಳಿದ್ರು. ಭಗವಂತ ಭೂಲೋಕವನ್ನು ವೈಕುಂಠವನ್ನು ಬಿಟ್ಟು ಭೂಲೋಕಕ್ಕೆ ಬಂದ, ಅಂದರೆ ಮೇಲಿಂದ ಕೆಳಗೆ ಇಳಿದ. ಹಾಗೆ ಭಗವಂತ ರಾಮನಾಗಿ ಅವತಾರ ಮಾಡಿದ, ಭೂಮಿಯ ಮೇಲೆ ಅವತಾರ ಮಾಡಿದ. ಕೃಷ್ಣ, ಪರಶುರಾಮ, ವೇದವ್ಯಾಸರು, ಈ ರೀತಿಯಾಗಿ ಅವತಾರ ಅಂತ ಹೇಳಿದರೆ ಉಚ್ಚಸ್ಥಾನದಿಂದ ಕೆಳಕ್ಕೆ ಬರೋದು ಅಲ್ವಾ? ಅದು ಉಚ್ಚಸ್ಥಾನದಿಂದ ಕೆಳಗೆ ಬರೋದು ಹೇಗೆ ಗುಣವಾಗತ್ತೆ ಅಂತ ನಾವು ಹೇಳ್ತೇವೆ. ಪ್ರಶ್ನೆ, ನಾವು ಲೌಕಿಕವಾಗಿ ಕೂಡ ಯಾವನ್ನ ಹುಚ್ಚುಚ್ಚು ಚೇಷ್ಟೆಗಳು ಮಾಡ್ತೇವೆ, ಏನು ನೀನು ಅವತಾರ ಅಂತ ಕೇಳ್ತೇವೆ. ಹಾಗೆ ಇಲ್ಲಿ ಪ್ರಶ್ನೆ. ಆದರೆ ಇಲ್ಲಿ ಅದಕ್ಕೆ ನಾವು ಸಿದ್ಧಾಂತ ಸಮಾಧಾನ ಏನು? ಬಾವಿಯಲ್ಲಿ ಬಿದ್ದವನು ಒಬ್ಬನು ಬಾವಿಯಲ್ಲಿ ಬಿದ್ದಿರ್ತಾನೆ, ಅವನ ಮೇಲೆ ಬರಲಿಕ್ಕೆ ಕೈಲಾಗಲ್ಲ. ಅವನ್ನು ಮೇಲೆ ತರೋದಕ್ಕಾಗಿ ಒಳ್ಳೆಯ ಶಕ್ತಿ ಇದ್ದವರೇನು ಮಾಡ್ತಾರೆ? ಸಮರ್ಥರು ಬಾವಿಗೆ ಇಳಿತಾರೆ. ಬಾವಿಗೆ ಇಳಿದು ಬಾವಿಯಲ್ಲಿ ಬಿದ್ದವನನ್ನು ಮೇಲಕ್ಕೆ ತರ್ತಾರೆ. ಅಷ್ಟು ಮಾತ್ರದಿಂದ ಬಾವಿಯಲ್ಲಿ ಬಿದ್ದು ಮೇಲಕ್ಕೆ ಬರದೆ ಅಸಮರ್ಥನಾಗಿರುವವನು, ಅವನೂ ಬಾವಿಗೆ ಬಿದ್ದಿದ್ದಾನೆ. ಸಮರ್ಥನಾಗಿ ಅವನನ್ನು ಮೇಲಕ್ಕೆ ತರಲಿಕ್ಕೆ ಸಾಮರ್ಥ್ಯ ಇರುವವನು, ಅವನೂ ಬಾವಿಯಲ್ಲಿ ಇಳಿದಿದ್ದಾನೆ. ಇಬ್ಬರೂ ಒಂದೇ ಆಗಿಬಿಡ್ತಾರಾ?
ಅವನು ಕೈಲಾಗದೆ ಬಾವಿಯಲ್ಲಿ ಗೊತ್ತಾಗದೆ ಬಿದ್ದು ಬಿಟ್ಟು ಮೇಲಕ್ಕೆ ಬರದೆ ಬಾವಿಯಲ್ಲಿ ಸಿಕ್ಕಿ ಬಿದ್ದಿದ್ದಾನೆ. ಸಮರ್ಥನಾಗಿರೋ ಅವನು ಬಾವಿಯಲ್ಲಿ ಇಳಿದು ಅವನ ಮೇಲಕ್ಕೆ ತರ್ತಾನೆ. ಇಬ್ಬರು ಬಾವಿಯಲ್ಲೇ ಇಳಿದಿದ್ದಾರೆ. ಅಂದರೆ ಇಬ್ಬರೂ ಒಂದೇ ಆಗ್ತಾರಾ ಅಂದರೆ ಖಂಡಿತವಾಗಿ ಒಂದಲ್ಲ. ಬಾವಿಯಲ್ಲಿ ಬಿದ್ದವನು ಅಸಮರ್ಥ, ಕೈಲಾಗಿಲ್ಲ, ಬಾವಿ ಮೇಲೆ ಹತ್ತಿ ಬರಲಿಕ್ಕಾಗಿಲ್ಲ. ಸಮರ್ಥನಾದವನು ಇಳಿದವನು ಮೇಲಕ್ಕೆ ಎತ್ತಿದ್ದಾನೆ. ಹಾಗೆ ಭಗವಂತ ಏನು ಮಾಡ್ತಾ ಇದ್ದಾನೆ, ಯಾಕೆ ಭಗವಂತ ವೈಕುಂಠವನ್ನು ಬಿಟ್ಟು ಅವತಾರವನ್ನು ಮಾಡ್ತಾನೆ, ಅವತಾರಗಳೇ ಎತ್ತುತ್ತಾನೆ? ಅವನೇ ಹೇಳಿದ್ದಾನೆ, ಯದಾ ಯದಾಗಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ಆತ್ಮಾನಂ ಸೃಜಾಮಿ. ಹಾಗೆ ಈ ಸಂಸಾರವೆಂಬ ಸಾಗರದಲ್ಲಿ, ಸಮುದ್ರದಲ್ಲಿ ಬಿದ್ದಿದ್ದಾರೆ ಜೀವರೆಲ್ಲರೂ ಕೂಡ. ಅದರೊಳಗೆ ಮುಕ್ತಿಯೋಗ್ಯ ಜೀವರು ಇದ್ದಾರೆ. ಅಂತಹ ಮುಕ್ತಿಯೋಗ್ಯ ಜೀವರನ್ನು ಸಂಸಾರ ಸಾಗರದಲ್ಲಿ ಬಿದ್ದು ಒದ್ದಾಡ್ತಾ ಇರುವಂತಹ, ಮೇಲಕ್ಕೆ ಬರದೆ ಒದ್ದಾಡುತ್ತಾ ಇರುವಂತಹ ಅಂಥವರನ್ನು ಉದ್ಧಾರ ಮಾಡುವುದಕ್ಕಾಗಿ, ಹೇಗೆ ಬಾವಿಯಲ್ಲಿ ಬಿದ್ದವನನ್ನು ಮೇಲೆ ಎತ್ತಲಿಕ್ಕೆ ಶಕ್ತಿ ಇದ್ದವನು ಸಮರ್ಥನು ಹೇಗೆ ಇಳಿದಿದ್ದಾನೋ ಅದೇ ರೀತಿಯಾಗಿ ಆ ಸಂಸಾರ ಸಾಗರದಲ್ಲಿ ಬಿದ್ದು ಒದ್ದಾಡ್ತಾ ಇರುವಂತಹ ಮುಕ್ತಿಯೋಗ್ಯ ಜೀವರನ್ನು ಉದ್ಧಾರ ಮಾಡುವುದಕ್ಕಾಗಿ ಭಗವಂತ ಭೂಮಿಗೆ ಬರ್ತಾನಂತೆ ವೈಕುಂಠದಿಂದ. ಇಲ್ಲಿ ಭಗವಂತನ ಅವತಾರ ಅಂತ ಹೇಳಿದರೆ ಏನು, ಅದೇ ಹೇಳ್ತಾರೆ, ಭಕುತರಿಗಾಗಿ ನೀನು ಮದುವೆ ಮಾಡಿಕೊಂಡೆ, ನಿನ್ನ ದರ್ಶನಕ್ಕೆ ಬಂದವನಲ್ಲವೋ, ನಿನ್ನ ಭಕುತರ ದರ್ಶನಕ್ಕೆ ಬಂದವನು. ಹಾಡಲ್ಲಿ ದಾಸರು ಹೇಳ್ತಾರೆ ಏನಂಥೇಳಿ ಅಂತ ಹೇಳಿದರೆ, ಭಕುತರಿಗಾಗಿ ನೀನು ಮದುವೆ ಮಾಡಿಕೊಂಡೆ. ಭಗವಂತನಿಗೆ ಮದುವೆ ಆಗಬೇಕಾಗಿಲ್ಲ, ಅವಳು ಆ ಲಕ್ಷ್ಮೀದೇವಿಯನ್ನು ಬಿಟ್ಟೇ ಇಲ್ಲ, ಅವಿಭಕ್ತ ದಂಪತಿಯರು. ಆದರೆ ಭಗವಂತ ಭಕ್ತರಿಗಾಗಿ ಮಾಡಿಕೊಂಡ. ಹಾಗೆ ಸಂಸಾರ ಸಾಗರದಲ್ಲಿ ಬಿದ್ದು ಇರುವ ಭಕ್ತರನ್ನು ಎತ್ತುವುದಕ್ಕಾಗಿ ಉದ್ಧಾರ ಮಾಡುವ ವೈಕುಂಠ ಬಿಟ್ಟು ಭಗವಂತ ಭೂಮಿಗೆ ಬರ್ತಾನೆ. ಇಲ್ಲಿ ಅವತಾರ ಅಂತ ಹೇಳಿದರೆ ನಮ್ಮಂತೆ ಹುಟ್ಟೋದು, ಶುಕ್ಲಶೋಣಿತ ಸಂಬಂಧದಿಂದ ಆಗೋದು ಅವೆಲ್ಲ ಏನೂ ಇಲ್ಲ. ಭಗವಂತ ಪ್ರಾದುರ್ಭೂತನಾಗ್ತಾನೆ. ಹೇಗೆ ಪ್ರಾದುರ್ಭೂತನಾಗ್ತಾನೆ ಅಂತ ಹೇಳಿದರೆ, ಜಡ ಪದಾರ್ಥವಾದ ಸ್ತಂಭದಿಂದ ನರಸಿಂಹನಾಗಿ ಭಗವಂತ ಹೇಗೆ ಪ್ರಾದುರ್ಭೂತನಾದನೋ ಹಾಗೆ ರಾಮ, ಕೃಷ್ಣ, ವೇದ ಇವರೆಲ್ಲರೂ ಎಲ್ಲ ಭಗವಂತನ ಅವತಾರಗಳು ಪ್ರಾದುರ್ಭಾವವಾಗಿದೆ. ಅವರು ನಿಮಿತ್ತ ಮಾತ್ರ. ಸ್ತಂಭದಿಂದ ಹೇಗೆ ನರಸಿಂಹ ಬಂದನೋ ಅದೇ ರೀತಿಯಾಗಿ ಬಂದಿದ್ದಾನೆ. ಇಲ್ಲಿ ಅವತಾರ ಅಂದರೆ ಕೆಳಗೆ ಇಳಿಯುವುದು ಎಂಬುದು ಆಪಾತತಃ ಅರ್ಥ. ಆದರೆ ಭಗವಂತನ ವಿಷಯದಲ್ಲಿ ಆ ಅರ್ಥ ಕೂಡುವುದಿಲ್ಲ. ಆದ ಕಾರಣ ಭಗವಂತ ಅವತಾರ ಮಾಡಿದ್ದಾನೆ ಅಂದರೆ ಅದು ದೋಷವಲ್ಲ, ಅದು ಗುಣವೇ ಆಗಿದೆ. ಅವನು ಭಗವಂತ ತನ್ನ ಭಕ್ತರಿಗಾಗಿ ವೈಕುಂಠದಿಂದ ಇಲ್ಲಿಗೆ ಬಂದು ಉದ್ಧಾರ ಮಾಡ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಬೃಹತಿ ಸಹಸ್ರದ ಪ್ರಕಾರ ಓಂ ಶತಾವರ್ತಾಯ ನಮಃ. ಓಂ ನ ಯಂ ಶುಕ್ರೋ ನ ದುರಾರ್ಷೀರ್ನ ತೃಪ್ರಾ ಉರುವ್ಯಚಸಂ ಅಪಸ್ಪೃಣ್ವತೆ ಸುಹರ್ದಿಂ ಗೋಭಿರ್ಯದಿ ಮನ್ಯೇ ಅಸ್ಮನ್ ಮೃಗಂ ನ ಪ್ರಾಹ. ಯಂ ಆ ಹರಿಯನ್ನು, ಶುಕ್ರ ಶೋಕವಾಗಲಿ, ಅಪಹ ನೀರಾಗಲಿ, ನ ಸ್ಪೃಣ್ವತೆ ಖೇದಗೊಳಿಸುವುದಿಲ್ಲ. ದುರಾಸೆಯುಳ್ಳ ಪುರುಷನೂ ಕೂಡ, ತೃಪ್ತ ಇನ್ನೊಬ್ಬರಿಗೆ ಖೇದ ತರುವವರೂ ಕೂಡ, ಸುಹೃದಿಂ ಒಳ್ಳೆಯ ಮನಸ್ಸುಳ್ಳ, ಉರುವ್ಯಚಸಂ ವ್ಯಾಪ್ತನಾದ ಹರಿಯನ್ನು, ನ ಸ್ಪೃಣುತೆ ದಾಟುವುದಿಲ್ಲ. ವ್ರಾಹ ಸಲ್ಲೋಕಗಮನ ಕಾತುರರಾದ ನಾವು, ಅಸ್ಮತ್ತಃ ನಮಗಿಂತ, ಅನ್ಯೇ ಬೇರೆಯವರು ಕೂಡ, ಯತ್ ಈಂ ಇವನನ್ನೇ, ಗೀಭಿಹಿ ಮಾತುಗಳಿಂದ, ಮೃಗಂ ನ ಬೇಟೆ ಪ್ರಾಣಿಯಂತೆ, ಮೃಗಯಂತೆ ಹುಡುಕುತ್ತಾರೆ. ನಾವು ಶ್ರೀಹರಿ ನಮ್ಮಂತೆ ಅಲ್ಲ, ಅವನು ಅಪ್ರಾಕೃತ. ಅವನಿಗೆ ಯಾವ ಚಿಂತೆಯೂ ಅವನನ್ನು ಸ್ಪರ್ಶ ಮಾಡಲ್ಲ, ಮುಟ್ಟಲ್ಲ. ಅವನನ್ನು ನೀರು ಸಹ ತೊಯಿಸೋದಿಲ್ಲ, ಕರ್ಮವೂ ಸಹ ಅವನಿಗೆ ಕಂಗಾಲುಗೊಳಿಸಲ್ಲ. ಯಾಕಂದರೆ ಅವನು ಅಪ್ರಾಕೃತನಾಗಿದ್ದಾನೆ. ಇಂಥವನನ್ನು ದುರಾಸೆಯ ವ್ಯಕ್ತಿ ತಿಳಿಯಲಾರ. ಭಗವಂತ ನೋಡಿದರೆ ಸರ್ವಗುಣ ಸಂಪನ್ನ, ಅವನಲ್ಲಿ ಯಾವ ದೋಷವೂ ಇಲ್ಲ. ಆದರೆ ಮನುಷ್ಯರು ನಾವು ಎಲ್ಲ ದೋಷಭೂಯಿಷ್ಠರಾಗಿದ್ದೇವೆ, ದುರಾಸೆ ಇದ್ದೇವೆ.
ಅಂತಹ ವ್ಯಕ್ತಿಗಳು ನಾವು ಭಗವಂತನನ್ನು ತಿಳಿಯುವುದಿಲ್ಲ. ಇನ್ನೊಬ್ಬರು ನಾವೆಂಥವರು ಬೇರೆಯವರಿಗೆ ತೊಂದರೆ ಕೊಡ್ತೇವೆ, ಬೇರೆಯವರಿಗೆ ದುಃಖವನ್ನು ಕೊಟ್ಟು ಅವರನ್ನು ಗೋಳೈಕೊಂಡು ನಾವು ಆನಂದ ಪಡ್ತಾ ಇರ್ತೇವೆ. ಯಾಕೆ ಅಂತ ಹೇಳಿದರೆ, ಆದ ಕಾರಣ ಇಂಥವರು ಸುಜನ ಮನಃಪ್ರಿಯ. ಯಾರು ಕೆಟ್ಟವರಿದ್ದಾರೆ ಅವರು ಏನೇ ಮಾಡಿದರೂ ಭಗವಂತನನ್ನು ತಿಳಿಯಲಾರರು. ಬೇಟೆಗಾರನು ಪ್ರಾಣಿಗಳನ್ನು ಹುಡುಕುವಂತೆ ನಾವು ನಮ್ಮಂತಹ ಸಜ್ಜನರೂ ಸಹ ಮಾತುಗಳಿಂದ ಚರ್ಚೆಗಳಿಂದ ಹರಿಯನ್ನೇ ತಿಳಿಯುತ್ತೇವೆ. ಅಂದರೆ ಮುಕ್ತಿಯೋಗ್ಯ ಜೀವರು ಯಾರಿದ್ದಾರೆ, ಸಾತ್ವಿಕರು ಯಾರಿದ್ದಾರೆ, ಅವರು ಹೇಗೆ ಬೇಟೆಗಾರನು ತನಗೆ ಬೇಕಾದ ಪ್ರಾಣಿಯನ್ನು ಕಾಡಲ್ಲಿ ಹುಡುಕುತ್ತಾನೋ ಅದೇ ರೀತಿಯಲ್ಲಿ ನಾವು ಕೂಡ ಸಜ್ಜನರಾದ ಯಾರಿದ್ದಾರೆ ಅವರು ಭಗವಂತನನ್ನು ಮಾತುಗಳಿಂದ ಚರ್ಚೆಗಳಿಂದ, ಅದಕ್ಕೆ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ, ಓಂ ಬ್ರಹ್ಮನ ಜಿಜ್ಞಾಸೆ ಕರ್ತವ್ಯ. ಭಗವಂತನ ಕುರಿತು ಮಾತಾಡ್ತೇವೆ, ಉಪನ್ಯಾಸ ಮಾಡ್ತೇವೆ, ಕೇಳ್ತೇವೆ, ಚರ್ಚೆ ಮಾಡ್ತೇವೆ. ಮಾಡಿ ನಾವೇನು ಮಾಡ್ತೇವೆ, ಭಗವಂತನನ್ನು ತಿಳಿಯುತ್ತೇವೆ. ಇನ್ನು ನ ತೃಪ್ರಾ ಉರುವ್ಯಚಸಂ, ಉದ್ವೇಗ ತರುವ ಜನರು ಉರುವ್ಯಚಸಂ ಬಹುವ್ಯಾಪ್ತನಾದ ಇಂದ್ರನನ್ನು ನ ಸ್ಪೃಣ್ವತೆ, ಅತಿಕ್ರಮಿಸುವುದಿಲ್ಲ. ಅಂದರೆ ಇಲ್ಲಿ ಶತ ಉದ್ವೇಗ ತರುವ ದುರ್ಜನರಿಂದ ಆವರ್ತಃ ವರ್ಜಿತನಾಗಿರುವುದರಿಂದ ವಿಷ್ಣುವನ್ನು ಶತಾವರ್ತಃ, ಅಂದರೆ ನಮಗೆ ದುಷ್ಟರಿದ್ದಾರೆ, ಅವರೇನು ಮಾಡ್ತಾರೆ, ಎಲ್ಲ ಮಹಾ ಉದ್ವೇಗವನ್ನು ನಮಗೆ ತರ್ತಾರೆ. ಅವರ ಚರ್ಯಗಳಿಂದ ಅವರ ಮಾತುಗಳಿಂದ ನಮಗೆ ಉದ್ವೇಗ ಅಂದರೆ BP ತರ್ತಾರೆ. ನಮ್ಮ ಮನಸ್ಸು ವಿಪರೀತ ತೀವ್ರವಾಗಿ ಸ್ಪಂದಿಸುವಂತೆ ಮಾಡಿ ಉದ್ವೇಗ ತರ್ತಾರೆ ನಮಗೆ. ಅವರು ದುರ್ಜನರು. ಆ ದುರ್ಜನರಿಂದ ಆವರ್ತಃ, ಅವನು ವರ್ಜಿತನಾಗಿದ್ದಾನೆ. ಭಗವಂತ ದುರ್ಜನರು ಭಗವಂತನನ್ನು ಬಿಟ್ಬಿಟ್ಟಿದ್ದಾರೆ. ಭಗವಂತನನ್ನು ದುರ್ಜನರು ಆಶ್ರಯಿಸುವುದಿಲ್ಲ, ತ್ಯಜಿಸುತ್ತಾರೆ. ಆದ ಕಾರಣ ದುರ್ಜನರಿಂದ ಇವನು ವರ್ಜಿತನಾದ ಕಾರಣ ಭಗವಂತನಿಗೆ ಶತಾವರ್ತಃ ಅಂತ ಹೆಸರು. ಶತೈ ಉದ್ವೇಗಕರ ದುಷ್ಟಾಭಿಪ್ರಾಯ ಜನೈ ಆವರ್ತಃ ವರ್ಜಿತಃ ಇತಿ ಶತಾವರ್ತಃ. ದುಶ್ಶತೈ ನೂರಾರು ಜನರಿಂದ ಉದ್ವೇಗವನ್ನು ಉಂಟು ಮಾಡುವಂತಹ ದುಷ್ಟ ಜನರಿಂದ, ದುಷ್ಟ ಅಭಿಪ್ರಾಯವನ್ನು ತರುವಂತಹ ದುಷ್ಟ ಜನರಿಂದ ಆವರ್ತಃ ವರ್ಜಿತಃ, ಬಿಡಲ್ಪಟ್ಟವನು. ಅಂದರೆ ಅವರಿಗೆ ಭಗವಂತ ಬೇಡ ಅವರಿಗೆ. ಆದ ಕಾರಣ ಶತಾವರ್ತಃ. ಅದೇ ಸಮಯದಲ್ಲಿ ಸಜ್ಜನರು ಅವನ ಸುತ್ತೇ ಒದ್ದಾಡ್ತಾರೆ, ದುಷ್ಟರು ಅವನನ್ನು ಬಿಡ್ತಾರೆ. ಆದ ಕಾರಣ ಭಗವಂತನಿಗೆ ಶತಾವರ್ತಃ ಅಂತ ಹೆಸರು ಅಂತ ಹೇಳಿದಲ್ಲಿ ಇವತ್ತು ಮುಗಿಸಿ ನಾಳೆ ಪದ್ಮಿ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.